ನಾರ್ಮಲ್ ಆಗಿ ಈ ಸ್ಟ್ರೆಚ್ ಮಾರ್ಕ್ಗಳು ಹೆಚ್ಚಾಗಿ ಹೊಟ್ಟೆಯ ಮೇಲೆ, ಎದೆಯ ಮೇಲೆ, ತೊಡೆಯ ಮೇಲೆ ಏರ್ಪಟ್ಟಾಗುತ್ತದೆ. ಅಸಲಿಗೆ ಈ ಸ್ಟ್ರೆಚ್ ಮಾರ್ಕ್ ಹೇಗೆ ಏರ್ಪಟ್ಟಾಗುತ್ತದೆ ಅಂದರೆ, ಒಂದೇ ಸಲ ದೇಹದ ತೂಕ ಅಧಿಕವಾಗುವುದು ಅಥವಾ ಕಡಿಮೆಯಾಗುವುದು, ಅಥವಾ ಪೌಷ್ಟಿಕಾಂಶ ಲೋಪದಿಂದ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ, ಪ್ರೆಗ್ನೆನ್ಸಿಯಲ್ಲಿ ಅಥವಾ ಪ್ರೆಗ್ನೆನ್ಸಿಯ ನಂತರ, ಹೀಗೆ ಹಲವು ಕಾರಣಗಳಿಂದ ಚರ್ಮದ ಮೇಲೆ ಬಿಳಿಯ ಗೆರೆಗಳಾಗಿ ಏರ್ಪಟ್ಟಾಗುತ್ತದೆ. ಅಂತಹ ಬಿಳಿಯ ಗೆರೆಗಳನ್ನು ಸರಳ ಮನೆ ಮದ್ದುವಿನಿಂದ ಹೇಗೆ ಕಡಿಮೆ ಮಾಡಿಕೊಳ್ಳಬಹುದು ಎಂದು ಈಗ ನಾವು ನೋಡೋಣ. ಅಲೋವೆರಾ ಜೆಲ್ ನಲ್ಲಿ ಸ್ವಲ್ಪ ಬಾದಾಮಿ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ಮಲಗುವ ಮುನ್ನ ಸ್ಟ್ರೆಚ್ ಮಾರ್ಕ್ ಇರುವ ಜಾಗದಲ್ಲಿ ಹಚ್ಚಿ 5 ನಿಮಿಷಗಳ ಕಾಲ ನಯವಾಗಿ ಮಸಾಜ್ ಮಾಡಿಕೊಳ್ಳಿ. ಬೆಳಗಿನ ಜಾವ ಅದನ್ನು ಶುಭ್ರ ಮಾಡಿಕೊಳ್ಳಬೇಕು. ಅಲೋವೆರಾ ಜೆಲ್ ನಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ಡ್ಯಾಮೇಜ್ ಆಗಿರುವ ಚರ್ಮವನ್ನು ರಿಪೇರಿ ಮಾಡಿ ಚರ್ಮದಲ್ಲಿರುವ ಸ್ಟ್ರೆಚ್ ಮಾರ್ಕ್ ಅನ್ನು ಕಡಿಮೆ ಮಾಡುತ್ತದೆ. ಇದನ್ನು ಪ್ರತಿದಿನ ಮಾಡುವುದರಿಂದ ಕೆಲ ದಿನಗಳಲ್ಲಿ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗುತ್ತದೆ. ಮೊಟ್ಟೆಯಲ್ಲಿರುವ ಬಿಳಿ ಭಾಗವನ್ನು ತೆಗೆದುಕೊಂಡು ಸ್ಟ್ರೆಚ್ ಮಾರ್ಕ್ ಇರುವ ಜಾಗಕ್ಕೆ ಅಪ್ಲೈ ಮಾಡಬೇಕು. ನಂತರ 2 ನಿಮಿಷಗಳ ಕಾಲ ನಯವಾಗಿ ಮಸಾಜ್ ಮಾಡಬೇಕು. ಅದು ಪೂರ್ತಿಯಾಗಿ ಆರಿದ 10 ನಿಮಿಷಗಳ ಕಾಲ ಬಿಟ್ಟು ಸ್ನಾನವನ್ನು ಮಾಡಬೇಕು. ಮೊಟ್ಟೆಯಲ್ಲಿರುವ ಅಮಿನೋ ಆಸಿಡ್ಸ್, ವಿಟಮಿನ್ ಎ ನಿಮ್ಮ ಚರ್ಮದಲ್ಲಿರುವ ಸ್ಟ್ರೆಚ್ ಮಾರ್ಕ್ ಅನ್ನು ಸುಲಭವಾಗಿ ಹೋಗಲಾಡಿಸುತ್ತದೆ. ನಾನು ಈಗ ಹೇಳಿರುವ ಸಲಹೆಯ ಜೊತೆಗೆ ಸಮತೋಲನ ಆಹಾರವನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಮತ್ತು ಕಾಲ ಯಾವುದಾದರೂ ಸರಿನೇ ನೀರನ್ನು ಹೆಚ್ಚಾಗಿ ಸೇವಿಸಬೇಕು. ಇದರಿಂದ ದೇಹವು ಡಿಹೈಡ್ರೇಷನ್ ಆಗದಂತೆ ನೋಡಿಕೊಂಡು ಚರ್ಮದ ಎಲಾಸ್ಟಿಸಿಟಿ ಕಡಿಮೆ ಆಗದಂತೆ ಸಹ ನೋಡಿಕೊಳ್ಳುತ್ತದೆ. ಹಾಗಾಗಿ ಹರಳೆಣ್ಣೆಯಿಂದ ದೇಹವನ್ನು ಮಸಾಜ್ ಮಾಡಿ ಸ್ನಾನ ಮಾಡುವುದರಿಂದ ಯಾವ ಚರ್ಮದ ಸಮಸ್ಯೆಯೂ ಹತ್ತಿರಲು ಬರುವುದಿಲ್ಲ.